ಬಂಧುಗಳೇ, ಏನು ಬುದ್ಧನ ದೇಶ ಆಗಿರ್ತಕ್ಕಂಥ ಭಾರತ, ಬಸವಣ್ಣನ ದೇಶ ಆಗಿರ್ತಕ್ಕಂಥ ಭಾರತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮತ್ತು ದೇಶದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ RSS ಏನು ಸಂಘಟನೆ 100 ವರ್ಷ ಪೂರೈಸಿತು, ಆ ಸಂಘಟನೆ ನಿರಂತರವಾಗಿ ಭಾರತ ದೇಶದಲ್ಲಿ ಏನು ಸಮಾನತೆಯಿಂದ ನಡೀತಕ್ಕಂಥ ದೇಶಕ್ಕೆ ಒಂದಿಲ್ಲೊಂದು ಕುತಂತ್ರಗಳನ್ನು ಮಾಡೋ ಮುಖಾಂತರ ದೇಶದಲ್ಲಿ ಅಶಾಂತಿಯನ್ನ ಹಬ್ಬಿಸೋದಾಗ್ಲಿ ಮತ್ತು ಸಂವಿಧಾನದ ಬಗ್ಗೆ ಮಾತಾಡೋದಾಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಾಗ್ಲಿ ಮತ್ತು ಈ ದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ CJ ಗವಾಯ್ ಅವರ ಮೇಲೆ ಶೂವನ್ನ ಎಸೆಯೋದಾಗಲಿ, ಒಂದಿಲ್ಲೊಂದು ಏನಪ್ಪ ಶೋಷಿತ ಸಂಘಟನೆಗಳು, ಬಡವರು, ಕೂಲಿ ಕಾರ್ಮಿಕರು, ಎಲ್ಲ ದಲಿತ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಹೋರಾಟ ಮಾಡ್ತಾರೆ ಅಂತೇಳಿ ಯಾರು ಏನ್ ಮಾತಾಡ್ತಾರಲ್ಲ, ನಾವು ದಲಿತ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯವರು ಕೂಡ ಯಾವುದೇ ರೀತಿ ಸುಮ್ಮನೆ ಆಗಿ ಹೋರಾಟಗಳನ್ನ ಕೈಗೊಳ್ಳೋದಿಲ್ಲ. ಯಾವಾಗ ಜನಕ್ಕೆ ಅನ್ಯಾಯ ಆಗ್ತದೆ ಆ ಅನ್ಯಾಯನ ಸರಿಪಡಿಸಲಿಕ್ಕೆ ಹೋರಾಟಕ್ಕೆ ಇಳಿತೀವಿ. ಎಲ್ಲಿ ತೊಂದರೆ ಆಗ್ತದೆ, ಎಲ್ಲಿ ಮೂಢನಂಬಿಕೆ, ಜಾತೀಯತೆ ಏನು ತಾಂಡವಾಡ್ತಿರ್ತದೆ ಅಂತ ಸಂದರ್ಭದಲ್ಲಿ ದಲಿತ ಸಂಘಟನೆ ಆಗಿರ್ತಕ್ಕಂಥ ನಮ್ಮ DG ಸಾಗರ್ ಅವರ ನೇತೃತ್ವದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನ ಶಾಂತಿಯಾಗಿರ್ತಕ್ಕಂಥ ಹೋರಾಟ, ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನ ನಮ್ಮ ನಾಯಕರು, ನಮ್ಮ DG ಸಾಗರ್ ಅವರು ನಮಗೆ ಹ್ಯಾಂಗ್ ಸಂಘಟನೆ ಮಾಡಬೇಕು ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಯಾರಿಗೂ ಕೂಡ ಮೋಸ ಆಗಬಾರ್ದು, ಯಾರು ಕೂಡ ತೊಂದರೆಯಲ್ಲಿ ಇರಬಾರ್ದು. ಯಾರು ತೊಂದರೆ ಪಡ್ತಾರೋ ಅಂತವ್ರ ಪರವಾಗಿ ನಾವು ನಿಲ್ಲಬೇಕು. ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಲ್ಲಬೇಕು. ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರ ಪರವಾಗಿ ನಾವು ನಿಂತು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ನಮ್ಮ ದಲಿತ ಸಂಘರ್ಷ ಸಮಿತಿ, ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ DG ಸಾಗರ್ ಸರ್ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಬಂದ್ರೆ ಆದ್ರೆ ಇವತ್ತೇನಾಗ್ತಾ ಇದೆ, RSS ಸಂಘಟನೆ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಯಾವ ರೀತಿ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ 100 ವರ್ಷ RSS ಸಂಘಟನೆ ಬಹಳ ಬಲಿಷ್ಠವಾಗಿ ಕಟ್ಟಿದೀವಿ, ಬಹಳ ಅಚ್ಚುಕಟ್ಟಾಗಿ ಕಟ್ಟಿದೀವಿ ಅಂತ ಹೇಳ್ತಾರ. ಅರೆ, ನಿಮ್ಮ RSS ಸಂಘಟನೆ ನೀವು ಬೆಳೆಸಬೇಕಾಗಿತ್ತಲ್ಲ, ಎಲ್ಲರ ಕೈದಾಗ ಒಂದೊಂದು ಪುಸ್ತಕ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ರಿ, ಎಲ್ಲರ ಕೈದಾಗ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟು ಮೆರವಣಿಗೆ ಮಾಡಿಸ್ರಿ. ಏನು ನೀವು ಲಾಠಿ ಕೊಟ್ಟಿಗೆ ಮೆರವಣಿಗೆ ಮಾಡಿಸ್ತೀರಾ? ಏನು ತಲವಾರ್ಗಳು ಕೊಟ್ಟು ಮೆರವಣಿಗೆ ಮಾಡಿಸ್ತೀರಾ? ಏನು ಭಾರತ ದೇಶದ ಬಗ್ಗೆ ಸಣ್ಣ ಮಕ್ಕಳಿಗೆ, ಕಾಲೇಜ್ ಹೋದ ಹುಡುಗರಿಗೆಲ್ಲ ಅವ್ರ ತಲೆಯಲ್ಲಿ ವಿಷ ಬೀಜ ತುಂಬುತ್ತೀರಾ? ಇದು ಸರಿಯಲ್ಲ. ನಿಮ್ಗೆ ಏನಾದ್ರೂ ದೇಶ ಪ್ರಬುದ್ಧವಾಗಿರ್ತಕ್ಕಂಥ ಭಾರತ ದೇಶ ಆಗಬೇಕಾಗಿತ್ತು ಅಂತಂದ್ರ ಎಲ್ರಿಗೂ ಕೂಡ ನೀವು ನ್ಯಾಯ ಒದಗಿಸ್ಕೊಡ್ಬೇಕು. ಅವಾಗ ಮಾತ್ರ RSS ಸಂಘಟನೆ. ನೀವು ಬರೀ ದಿನನಿತ್ಯ ಬೆಳಗಾದರೆ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ, ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಅವ್ರನ್ನೆಲ್ಲ ಅವ್ರ ಮೇಲೆ ಧುಮುಕು ಬೀಳೋದು, ಅವ್ರ ಮೇಲೆ ಹರಿಹಾಯೋದು. ಇತ್ತೀಚೆಗೆ ನೋಡಿದಾಗ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನ್ ತಪ್ಪು ಮಾಡಿದ್ದಾರೆ? ಪ್ರಿಯಾಂಕ್ ಸಾಹೇಬರು ನ್ಯಾಯಯುತವಾಗಿರ್ತಕ್ಕಂಥ ಮಾತುಗಳನ್ನು ಇವತ್ತಾಡಿದ್ದಾರೆ. ಅವ್ರು ಎಷ್ಟು ನೀವು ತಾಳ್ಮೆ ಅನ್ನೋದನ್ನ ಇವತ್ತಿನ ದಿವಸ ನೀವು ಎಲ್ಲಾ ಪತ್ರಕರ್ತರು ಬಾಂಧವ್ರು ನಾವು ನೋಡ್ಕೋಬೇಕು. ಅವರು ಒಂದು RDP ಮಿನಿಸ್ಟರ್ ಆಗಿದ್ದಾರೆ, ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದಾರೆ, ಕಲಬುರಗಿ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರಿಗೆ ಕರೆಗಳು ಎಂತಿಂತ ಕರೆಗಳು ಬರ್ತಾರೆ. ಅವ್ರ ತಾಯಿಯರಿಗೆ ಬೈತಾ ಇದ್ದಾರೆ, ಅವ್ರ ತಂದೆಯವರಿಗೆ ಬೈತಾ ಇದ್ದಾರೆ, ಅಕ್ಕ ತಂಗಿಯರಿಗೆ ಬೈತಾ ಇದ್ದಾರೆ. ಆದ್ರೂ ಕೂಡ ಪ್ರಿಯಾಂಕ್ ಸಾಹೇಬರು ತಾಳ್ಮೆಯಿಂದ ಎಲ್ಲದಕ್ಕ ಉತ್ತರ ಕೊಡ್ತಾ, ಏನ್ರಿ ನಿಮ್ಮ RSS ಸಂಘಟನೆ ಇದೇ ಕಲಿಸ್ತದ ಅಂತೇಳಿ ಎಷ್ಟು ಚೆನ್ನಾಗಿ ಅವರಿಗೆ ಕನ್ವಿನ್ಸ್ ಮಾಡೋದ್ರ ಮುಖಾಂತರ ಮಾಡ್ತಾ ಇರ್ತಾರೆ. ಆ ಜಾಗದಾಗ ಯಾರಾದ್ರೂ ಇದ್ರೆ ಎಷ್ಟು ಕೋಪ ಬರಬಾರ್ದು. ಆದ್ರೂ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಾವು ಬೆನ್ನಿಗೆ ನಿಂದಿರ್ತೀವಿ. ಯಾವ ಜಾತಿವಾದಿ, ಕೋಮುವಾದಿ ಸಂಘಟನೆ ಆಗಿರ್ತಕ್ಕಂಥ RSS ಅನ್ನ ಬ್ಯಾನ್ ಮಾಡಬೇಕು. ಈ ರಾಜ್ಯದಿಂದ, ಈ ದೇಶದಿಂದ RSS ಸಂಘಟನೆಯನ್ನ ಬ್ಯಾನ್ ಮಾಡಬೇಕು. ನಾವು ಬ್ಯಾನ್ ಮಾಡೋದ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನ ನಾವು ಬೆಂಬಲಿಸುತ್ತಾ RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಇವತ್ತಿನ ದಿವಸ ಒಂದು ಕಲಬುರಗಿ ನಗರದಲ್ಲಿ, ಪ್ರಥಮವಾಗಿ ಕಲಬುರಗಿ ನಗರದಲ್ಲಿ ಇವತ್ತು ನಾವು ರಸ್ತೆ ರೋಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಸಾಂಕೇತಿಕವಾಗಿ ಒಂದು ರಸ್ತೆ ರೋಕವನ್ನ ಮಾಡ್ತಾ ಇದ್ದೀವಿ. ಇದು ದಿನನಿತ್ಯ ಹೀಗೆ ಬೆಳೆದರೆ ಏನು ವಿನಾಕಾರಣ ದೇಶದಲ್ಲಿ ಗಲಭೆ ಹುಟ್ಟಿಸೋದು ಯಾಕ್ರಿ? ಯಾರು ಅಮಿತ್ ಮಿಶ್ರಾ, ಯಾರು ಅನಿಲ್ ಮಿಶ್ರಾ, ಒಬ್ಬ ವಕೀಲ, ಒಬ್ಬ ವಕೀಲ ನಾಚಿಗೆ ಬರ್ತದಿಲ್ಲೋ, ಏನು ಓದ್ಯಾನೋ ಏನು ಬಿಟ್ಟನೋ ಗೊತ್ತಿಲ್ಲ. ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ, ಯಾವನೋ ಒಬ್ಬ ಶೂ ಕರ್ತಾನೆ. ಅಂತದೆಲ್ಲ ಪ್ರಶ್ನೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಮೇಲೆ RSS ಹರಿ ಆಯ್ತಾರೆ. ಮಾತಾಡಬಾರ್ದ? ಸಂವಿಧಾನದ ಬಗ್ಗೆ, ರಕ್ಷಣೆ ಬಗ್ಗೆ ಮಾತಾಡಬಾರ್ದ? ಜನರ ಉಳಿವಿಗಾಗಿ ಮಾತಾಡಬಾರ್ದ? ಈ ದೇಶದ ರಕ್ಷಣೆಗಾಗಿ ಮಾತಾಡಬಾರ್ದ? ಪ್ರಿಯಾಂಕ್ ಖರ್ಗೆ ಅವರು ಒಂದು ತತ್ವಬದ್ಧವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂತವರಿಗೆ ಇವತ್ತು ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಬೆಳವಣಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳು ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನ್ಯಾಷನಲ್ ಲೆವೆಲ್ ವರೆಗೂ RSS ನವರು ಹಿಟ್ ಲಿಸ್ಟ್ ನಲ್ಲಿ ಹೇಗಾದ್ರೂ ಮಾಡಿ ಇವರಿಗೆ ಬೆಳಗುಡಬಾರ್ದು, ಹೇಗಾದ್ರೂ ಮಾಡಿ ಇವರಿಗೆ ಸೋಲಿಸಬೇಕು. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಅವರಿಗೆಲ್ಲ ಕುಗ್ಗಿಸ್ಬೇಕು, ಅವ್ರಿಗೆ ಏನಾದ್ರೂ ಮಾಡಿ ದಬ್ಬಳಿಕೆ ಹಾಕಬೇಕು, ಧಮಕಿ ಹಾಕಬೇಕು ಅಂತ ಅನ್ನೋ ರೀತಿಯಲ್ಲಿ RSS ಕೆಲಸ ಮಾಡ್ತಾ ಇದೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇಂಥ ನಿಮ್ಮ ನೀತಿ ನಿಲುವಿಗೆ ನಾವು ಉಗ್ರವಾಗಿ ಖಂಡಿಸ್ತೀವಿ. ಇದು ಮೊದಲನೇದಾಗಿ
ಕಲಬುರಗಿಯಲ್ಲಿ ಇದು ಏನು ಸ್ಟ್ರೈಕ್ ನಡೀತಾ ಇದೆ, ಇದು ಮುಂದೆ ಇದು ಕಂಡಮ್ ಆಗ್ಲಿಲ್ಲ, ಕಡಿಮೆ ಆಗ್ಲಿಲ್ಲ, ನಿಂತು ಹೋಗ್ಲಿಲ್ಲ ಅಂತಂದ್ರೆ ಇದು ರಾಜ್ಯಾದ್ಯಂತ ನಮ್ಮ ಸಾಗರ್ ಸರ್ ಅವರ DG ಸಾಗರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಈ ಚಳವಳಿ ಹಬ್ಬುತ್ತದೆ ಅಂತ ಹೇಳ್ಕೊಂಡು ಇವತ್ತಿನ ದಿವಸ ನಾವು ಎಚ್ಚರಿಕೆಯನ್ನ ಕೊಡಕ್ಕೆ ಬಯಸ್ತೇವೆ. ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ, ಬ್ಯಾನ್ ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲಾ ಪ್ರಧಾನಮಂತ್ರಿಗಳು ಯಾರು ಪ್ರಬುದ್ಧತೆ ಉಳ್ಳವರೆಲ್ಲ ಈ ಸಂಘಟನೆ ಬ್ಯಾನ್ ಮಾಡಿ, ಯಾಕಂದ್ರೆ ವಿಷ ತುಂಬತಕ್ಕಂಥ ಕೆಲಸ ಮಾಡಬೇಡಿ ಅಂತೇಳಿ ಬ್ಯಾನ್ ಮಾಡಿದ್ರು ಸಹಿತ ನಾವ್ ಇನ್ನೂ ಏನಂತಾರಲ್ಲ ಬೈದ್ರು ಕೂಡ ನಾನು ಯಾರು ಬೈದಿಲ್ಲ ಅಂತ ಅನ್ನೋ ರೀತಿಯಲ್ಲಿ ತಿರುಗಾಡಿದ್ರೆ ಏನ್ ಮಾಡಕ್ಕಾಗತ್ತೆ? ಇದೇ ಸಂಘಟನೆ ಒಂದು ದೇಶದ ಅಭಿವೃದ್ಧಿಗಾಗಿ, ಆ ದೇಶದ ಯುವಕರ ಭವಿಷ್ಯಕ್ಕಾಗಿ ಅವ್ರು ಕೆಲಸ ಮಾಡಿದ್ರ ಇನ್ನ ದೇಶ ಮುಂದಕ್ಕೆ ಹೋಗ್ತದ. ಆದ್ರೆ ಅದು ಬಿಟ್ಟಾರ ಅವರು ಸಂವಿಧಾನ ಕೊನೆಗೊಳಿಸಬೇಕು, ಮನುಸ್ಮೃತಿ ತರಬೇಕು, ಬೇರೆ ಬೇರೆ ಏನು ಕೆಟ್ಟ ಎಲಿಮೆಂಟ್ಸ್ಗಳು ಡೆವಲಪ್ ಆಗಬೇಕು. ಇವರೆಲ್ಲ BJP ಮತ್ತು RSS ಅವರು ಎಲ್ಲ ಕೆಟ್ಟ ಎಲಿಮೆಂಟ್ಸ್ಗೆ ಪ್ರೋಟೀನ್ ಕೊಡ್ತಾ ಇದ್ದಾರೆ. ಇವರೆಲ್ಲ ಪ್ರೋಟೀನ್ ಕೊಡೋದ್ರ ಮುಖಾಂತರ ಅವರೆಲ್ಲ ಏನು ನಮ್ಗೆ ಯಾರು ಕೇಳೋರಿಲ್ಲ, ನಮ್ಗೆ ಯಾರು ಹೇಳೋರಿಲ್ಲ ಅನ್ನೋದ್ರ ಬಗ್ಗೆ ಅಂದು ನಾವು ಸಂವಿಧಾನವನ್ನ ಮೊದಲನೇದಾಗ ಅರ್ಪಿಸ್ಕೊಂಡಾಗ ಈ ಎಲ್ಲಾ ಷರತ್ತುಬದ್ಧಗಳು ಭಾರತೀಯರಾಗಿರ್ತಕ್ಕಂಥ ನಾವು ಭಾರತದಲ್ಲಿ ಶಾಂತಿಯುತೆ ಭಾತೃತ್ವ ಎಲ್ಲ ನಾವು ಒಪ್ಕೊಂಡು ಸಂವಿಧಾನವನ್ನು ಒಪ್ಕೊಂಡಿದ್ವಿ. ಆದ್ರೆ ಇವತ್ತಿನ ದಿವಸ ಏನಾಗ್ತಾ ಇದೆ, ವಕೀಲರು ಜಡ್ಜರೇ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಾಬಾ ಸಾಹೇಬರ ಬಗ್ಗೆ ಮಾತಾಡ್ತಾರೆ. ಯಾಕೆ ಬೇಕು ಇವರಿಗೆಲ್ಲ ಯಾಕೆ ಬೇಕ್ರಿ? ಅದೆಲ್ಲ ಸರಿಯಾಗಿ ನಡೀತಿರ್ತಕ್ಕಂಥ ದೇಶಕ್ಕೆ, ಸರಿಯಾಗಿ ನಡೀತಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಇಲ್ಲ ಸಲ್ಲದ ಏನಾದ್ರೂ ಒಂದು ಹುನ್ನಾರ ತೆಗೆದಕ್ಕೆಸಿ ದೇಶದಲ್ಲಿ ಅಶಾಂತಿ ಮಾಡಿಸುವಂತ ಕೆಲಸ ಯಾರಾದ್ರೂ ಮಾಡ್ತಾರ ಅಂದ್ರೆ ಅದು RSS ನವ್ರು ಮಾಡ್ತಾರ. ಆ ಕಾರಣಕ್ಕಾಗಿ RSS ಅನ್ನ ಈ ದೇಶದಿಂದ, ಈ ರಾಜ್ಯದಿಂದ ಬ್ಯಾನ್ ಮಾಡಬೇಕು ಅಂತ ನಮ್ಮ ಒತ್ತಾಯ ಆಗಿದೆ.